ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ನಾನು ಮಾಡ್ತಾ ಇರೋ ವಿಡಿಯೋಸ್ಗೆ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬರ್ ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ಇನ್ಕ್ರೀಸ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಗು ಅನ್ನೋದು ಒಬ್ಬ ಮನುಷ್ಯನ ಹೆಲ್ತಿ ಲೈಫ್ ಸೈಕಲ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ವಿಷಯ. ನಾವೆಷ್ಟು ನಗ್ತೀವೋ ಅಷ್ಟು ಸ್ಟ್ರೆಸ್ ನಮ್ಮಲ್ಲಿ ಕಮ್ಮಿ ಆಗುತ್ತೆ, ಟೆನ್ಷನ್ ನಮ್ಮಲ್ಲಿ ಕಮ್ಮಿ ಆಗುತ್ತೆ ಆ್ಯಂಡ್ ನಮ್ಮ ಲೈಫ್ ಸೈಕಲ್ಲು ಜಾಸ್ತಿ ಆಗುತ್ತೆ. ಏನಪ್ಪ ನೀನು ವಿಡಿಯೋ ಸ್ಟಾರ್ಟ್ ಮಾಡು ಅಂತಂದ್ರೆ ನಗು ಬಗ್ಗೆ ಈ ಥರ ಎಲ್ಲ ಹೇಳ್ತಾ ಇದ್ಯಾ ಅಂತ ಹೇಳ್ತಿದ್ದೀರಾ? ಹೌದು, ನಾನು ಇವತ್ತಿಂದ ತಗೊಂಬಂದಿರೋ ಟಾಪಿಕ್ ಏನು ಅಂತಂದ್ರೆ ನಮ್ಮನ್ನ ನಮ್ಮ ಲೈಫಲ್ಲಿರೋ ಟೆನ್ಷನ್ ಎಲ್ಲದನ್ನು ಮರೆಸಿ ಆ 2.5 ಗಂಟೆ ಮನಸಾರೆ ಹೊಟ್ಟೆ ನೋವು ಬರೋ ಥರ ನಗಾಡಿಸಿದಂಥ ಕಾಮಿಡಿ ಮೂವಿಗಳ ಲಿಸ್ಟ್ನ ಇವತ್ತು ತಗೊಂಬಂದಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1 in the list is ಸಾರ್ ಫ್ರಾಂಚೈಸಿ ಮೂವೀಸ್. ಕೋತಿಗಳು ಸಾರ್ ಕೋತಿಗಳು, ಕತ್ತೆಗಳು ಸಾರ್ ಕತ್ತೆಗಳು, ಕುರಿಗಳು ಸಾರ್ ಕುರಿಗಳು. ಈ ಮೂವಿಗಳನ್ನ ಅರ್ಲಿ 90s ಆ್ಯಂಡ್ 2K ಕಿಡ್ಸ್ ಯಾವತ್ತೂ ಮರೆಯೋದಿಲ್ಲ. ಯಾಕೆಂದ್ರೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಈ ಮೂವಿ ಕೂಡ ಒಂದು. ಆ 3 ಜನ ಫ್ರೆಂಡ್ಸ್ ಗ್ರೂಪು, ಮುನಿಯಮ್ಮನ್ ಕ್ಯಾರೆಕ್ಟರು, ಆ ಫ್ರೆಂಡ್ಸ್ಗಳು ಒಂದು ತೊಂದರೆ ಸಿಗಾಕೊಳ್ಳೋದು, ಆ ತೊಂದರೆಯಿಂದ ಇವರೆಲ್ಲ ಹೇಗೆ ಹೊರಗಡೆ ಬಂದ್ರು ಅನ್ನೋದೇ ಇಡೀ ಮೂವಿಯ ಸ್ಟೋರಿ ಆಗಿರ್ತಿತ್ತು. ಅಂಡ್ ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ತುಂಬಾನೇ ಕಾಮಿಡಿಯಿಂದ, ಅದರಲ್ಲೂ ಹೆಲ್ತಿ ಕಾಮಿಡಿಯಿಂದ ಚೂರು ಡಬಲ್ ಮೀನಿಂಗ್ ಇಲ್ಲದೆ ನಾವು ನೋಡ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟ್ ಆಗಿ ಕೆಂಪಿ ಕೂಡನ್ ಕುಂಟೆ ನೀವೆಲ್ಲ ಅದನ್ನು ರೀಲ್ಸ್ ಅಲ್ಲಿ ನೋಡಿರ್ತೀರ. ಈ 3ಕ್ಕೆ 3 ಮೂವೀಸ್ ಕೂಡ ತುಂಬಾನೇ ಕಾಮಿಡಿ ಆಗಿದೆ. ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ, ಮಿಸ್ ಮಾಡಿದ್ರೆ ನೋಡಿ. ಈ ಫ್ರಾಂಚೈಸಿಲಿ ಬಂದಂತ ಒನ್ ಆಫ್ ದ ವರ್ಸ್ಟೆಸ್ಟ್ ಮೂವಿ ಅಂದ್ರೆ ಅದು ಛತ್ರಿಗಳು ಸಾರ್ ಛತ್ರಿಗಳು. ಅದನ್ನ ಮಾತ್ರ ನಾನು ನಿಮ್ಮನ್ನ ಫ್ಯಾಮಿಲಿ ಜೊತೆ ನೋಡಿ ಅಂತ ಪ್ರಿಫರ್ ಮಾಡೋದಿಲ್ಲ. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ದತ್ತ. ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಮೂವೀಸೇ ಮಾಡ್ತಿದ್ದ ಅಂತ ದರ್ಶನ್ ಅವರು ಅವರ ಆಕ್ಷನ್ ಜಾನ್ರ ಇಂದ ಹೊರಗಡೆ ಬಂದು ಪ್ಯೂರ್ ಎಂಟರ್ಟೈನ್ ಅಂಡ್ ಕಾಮಿಡಿ ಜಾನ್ರದಲ್ಲಿ ಮಾಡದಂತ ಮೂವಿನೇ ದತ್ತ. ಈ ಮೂವಿಲ್ ಬರೋ ಕೋಮಲ್ ಅವರ ಪೋರ್ಷನ್ ಅಂತೂ ಸಖತ್ ಕಾಮಿಡಿ ಆಗಿದೆ. ನಿಜ ಹೇಳಬೇಕು ಅಂದ್ರೆ ಕೋಮಲ್ ಅವರು ಹೀರೋ ಆಗೋದಕ್ಕಿಂತ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದರಲ್ಲೂ ಈಗಂತೂ ರಮ್ಯಾ ಮೇಡಮ್ ಅಂಡ್ ದರ್ಶನ್ ಸರ್ ಮಧ್ಯೆ ನಡೀತಾ ಇರೋ ಗಲಾಟೆ ನಿಮ್ಗೆ ಗೊತ್ತು. ಬಟ್ ಆಸ್ ಎ ಮೂವಿ ಇವರಿಬ್ರು ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಬಾಲಿವುಡ್ ನ ಬಿಗ್ಗೆಸ್ಟ್ ಫ್ರಾಂಚೈಸಿಸ್ ಆದ ಗೋಲ್ಮಾಲ್ ಫ್ರಾಂಚೈಸಿಸ್ ಅಂಡ್ ಹೌಸ್ಫುಲ್ ಫ್ರಾಂಚೈಸಿಸ್. ಹೌಸ್ಫುಲ್ ವಿಷಯಕ್ಕೆ ಬಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 4 ಮಾತ್ರನೇ ಚೆನ್ನಾಗಿರೋದು. ಪಾರ್ಟ್ 3 ಅಂಡ್ ಪಾರ್ಟ್ 5 ಅಷ್ಟಾಗಿ ಚೆನ್ನಾಗಿಲ್ಲ. ಪಾರ್ಟ್ 1 ಒಂದು ಎಮೋಷನಲ್ ಜರ್ನಿ. ಯಾವಾಗ್ಲೂ ಬ್ಯಾಡ್ ಲಕ್ ನೇ ಫೀಲ್ ಮಾಡಿದಂತ ಹೀರೋ ಅವ್ನು ನಿಜವಾದ ಪ್ರೀತಿನ ಹೇಗೆ ಪಡಿತಾನೆ ಅನ್ನೋದೇ ಸ್ಟೋರಿ ಲೈನ್. ಇನ್ನು ಪಾರ್ಟ್ 2 ಅಂತೂ ಫ್ರೆಂಡ್ಸ್ ಗಳ ಜೊತೆ ನೋಡ್ಬೋದಾದಂತ ಒಂದು ಒಳ್ಳೆ ಕಾಮಿಡಿ ಮೂವಿ. ನೋಡಿದ್ರಾ? ಈ ಕಾಮಿಡಿ ಮೂವೀಸ್ ಸ್ಪೆಷಾಲಿಟಿನೇ ಅಷ್ಟು. ನಮ್ಮ ಲೈಫಲ್ಲಿ ಎಷ್ಟೇ ಸೀರಿಯಸ್ ಸಿಚುಯೇಷನ್ ಇರಲಿ, ನಾವು ಡಿಪ್ರೆಷನ್ ಇರಲಿ, ನೋಡ್ತಾ ಇದ್ದಾಗೆ ಅದನ್ನೆಲ್ಲದನ್ನು ಮರ್ತು ಬಿಡ್ತೀವಿ. ಅವ್ರ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಇದ್ರೂ ನಮ್ಮನ್ನ ನಗ್ಸೋ ಕಾಮಿಡಿಯನ್ಸ್ಗೆ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ತರ ಸಪೋರ್ಟ್ ಮಾಡ್ತಾ ನನ್ನ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗೋ ಜರ್ನಿಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಆಲ್.